ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಶೈಲು ಹೊರಗಡೆ ಹೋಗ್ತಿದ್ದೀವಿ ಒಂದು ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಶೈಲು ಹೊರಗಡೆ ಹೋಗ್ತಾಯಿದ್ದೀವಿ. ಒಂದು ಇದು ರುಚಿ ಮೆಸ್ ಅಂತೇಳಿ ಓಪನ್ ಆಗ್ತಿದೆ, ಅಲ್ಲ ಕರೆದಿದ್ದಾರೆ. ಹಾಗಾಗಿ ನಾನು ಶೈಲೆಲ್ಲ ಹೋಗ್ತೀವಿ. ಮತ್ತು ಇನ್ನೂ ಯಾರ್ಯಾರೆಲ್ಲ ಸೆಲೆಬ್ರಿಟಿಗಳು ಬರ್ತಾರೆ ಅಂತಂದ್ಬಿಟ್ಟು ತೋರಿಸ್ತೀನಿ ನಿಮಗೂ. ಬನ್ನಿ, ವೀಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಶೈಲು ಪಾಪು ರೆಡಿಯಾಗಿದ್ದಾರೆ. ಬುಜ್ಜಿ ಕೂಡ ಸ್ಕೂಲ್ಗೆ ಹೋಗಿದ್ದಾನೆ. ಹೊರಗಡೆ ಮಳೆ ಕೂಡ ಬರ್ತಾಯಿದೆ. ಇಲ್ಲಿ ಯಾವಾಗ ಸ್ವಲ್ಪ ತುಂತುರು ಮಳೆ ಥರ ಬರುತ್ತೆ, ಹೋಗುತ್ತೆ ನೋಡಿ. ಅದರ ವೆದರ್ ಕೂಡ ಕೂಲಾಗಿದೆ, ಚೆನ್ನಾಗಿದೆ. ನಮ್ಮ ಮೈಸೂರಲ್ಲಿ ವೆದರ್ ಅಂತೂ ಸೂಪರ್. ಯಾವಾಗಲೂ ಮಳೆ ಬರ್ತಾ ಇದೆ. ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಇದು ರಾಗಿ ಎಲ್ಲ ಒಣಗಾಕಿದ್ದು ಮೊಳಕೆ ಬಂದಿತ್ತು. ಮೊಳಕೆ ಬರೆಸಿ ಸ್ವಲ್ಪ ಸಣ್ಣ ಮೊಳಕೆ ಬರೆಸ್ಬೇಕು ಪಾಪುಗೆ ಯಾವಾಗಲೂ ಹಿಟ್ಟು ಮಾಡಬೇಕಾದ್ರೆ. ಹಾಗೆ ಮೊಳಕೆ ಬರೆಸಿ ನೀಟಾಗಿ ನೆರಳಲ್ಲೇ ಒಣಗಾಕ್ಸ್ಕೊಂಡಿದ್ದೀವಿ. ಇಲ್ಲಿ ಜಾಗ ಇರೋದ್ರಿಂದ ಏನೋ ಆಯಿತು, ಇಲ್ಲ ನೀರಂತೂ ಆಗ್ತಾಯಿರಲಿಲ್ಲ. ಪಾಪುಗೆ ಅವನಿಗೆ ಜಾಸ್ತಿ ಇಷ್ಟಪಟ್ಟು ತಿನ್ನೋದೇ ಅವನು ಈ ಥರ ಹಿಟ್ಟನ್ನೇ ತಿನ್ನೋದು ಅವನು. ಹಾಗೆ ಇದಕ್ಕೆ ಬೇರೆ ಬೇರೆ ಎಲ್ಲ ಸಾಮಗ್ರಿಗಳು ಹಾಕ್ತೀವಿ. ಇವಾಗ ಸದ್ಯಕ್ಕೆ ರಾಗಿನ ಮೊಳಕೆ ಬರೆಸಿ ಇಲ್ಲಿ ಒಣಗಾಕೊಂಡಿದ್ದೀವಿ. ಬಂದಮೇಲೆಲ್ಲ ಹುರಿದು ಪೌಡ್ರ್ ಮಾಡಿಸ್ಬೇಕು. ಮೊದಲು ಅಲ್ಲಿಗೆ ಹೋಗಿದ್ದು ಬಂದುಬಿಡೋಣ, ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಹಸುಗಳು ನೋಡಿ, ಇದು ಯಾವಾಗಲೂ ಮಳೆ ಬಂದರೂ ಅಲ್ಲೇ ಇರುತ್ತೆ, ಬಿಸಿಲು ಬಂದರೂ ಹೋಗುತ್ತೆ. ಅದು ಅಭ್ಯಾಸ ಆಗ್ಬಿಟ್ಟಿದೆ. ಅದಕ್ಕೆ ಆರಾಮಾಗಿ ತಿನ್ಕೊಂಡಿಲ್ಲೆಲ್ಲ ರೋಡ್ ಸೈಡ್ ಏನೇನಾದರೂ ತೊಗೊಂಡಾಗ ಹಾಕ್ತೀವಲ್ಲ ಅದು ಇದು ಅಂತೇಳಿ. ಹಾಗಾಗಿ ಅದಕ್ಕೆಲ್ಲ ತಿಂದುಬಿಡುತ್ತೆ. ಇಲ್ಲಿ ಅಕ್ಕಪಕ್ಕ ಎಲ್ಲ ತಿನ್ಕೊಂಡು ಆರಾಮಾಗಿ ಮಳೆ ಬಂದರೂ ಕೂಡ ನೆನ್ಕೊಂಡೇ ಮಲಗಿರುತ್ತೆ. ಅದಕ್ಕೇನೋ ಕೂಲ್ ಆಗುತ್ತನೋ, ಹಾಗಾಗಿ ಇರುತ್ತೆ ಅಲ್ಲೇ. ಹಾಯ್ ಶೈಲು, ಸೂಪರಾಗಿದೆ ಡ್ರೆಸ್. ಹೌದು, ಅಂದರೆ ಇಲ್ಲಿ ಫೋನಲ್ಲಿಗಿಂತ ರಿಯಲಾಗಿ ಇನ್ನೂ ಚೆನ್ನಾಗಿದೆ, ಕಲರ್ಫುಲ್ಲಾಗಿ ಚೆನ್ನಾಗಿದೆ. ಇದು ನಾನೇ ತರಿಸಿದ್ದು ಶೈಲಿಗೆ ಅಂತ. ಸ್ಟಾರ್ಟಿಂಗಲ್ಲಿ ನೋಡ್ಬಿಟ್ಟು ಏನು ಮಮ್ಮಿ ಹಿಂಗಿದೆಯಲ್ಲ ಅಂತಂದ್ಲು. ಹಂಗಾದ್ರೂ ಚೆನ್ನಾಗಿ ಇವಾಗ ಹಾಕೊಂಡ್ಮೇಲೆ ಅಂತಿಲ್ಲ, ತುಂಬ ಚೆನ್ನಾಗಿದೆ ಮಮ್ಮಿ, ಈ ಕಲರ್ ಯಾವಾಗಲೂ ಹಾಕ್ಕೊಂಡಿದ್ದೀರಾ ಅಂತ. ಚೆನ್ನಾಗಿ ಕಾಣಿಸ್ತಿದೆ ಪುಟ. ಹೌದಾ? ಇಲ್ಲ ಚೆನ್ನಾಗಿದೆ, ನಿನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೂಪರ್. ಓಕೆ, ಕರ್ಕೊಂಡು ಬಾ ಪಾಪನ, ಲೇಟ್ ಆಯಿತು. ಅವರು ಒಂದಷ್ಟು ಹೇಳ್ಕೊಟ್ಟು ಹೋಗಿದ್ದು ಇತ್ತು, ಬಟ್ ಅವ್ರನ್ನ ಮಿಸ್ ಮಾಡ್ಕೊಳ್ಳೋದು ನಾನು ಜಾಸ್ತಿ ಕಿಚನಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಹಾಗಾಗಿ ಅವ್ರು ಹೋದ್ಮೇಲೆ ಆ ಕಿಚನ್ ಸ್ಥಾನ ನಾನು ತಗೊಂಡ್ಮೇಲೆ ಒಂದಿನ ಬಿರಿಯಾನಿ ಮಾಡಿದ್ದೆ. ಆಗ ಎಲ್ರಿಗೂ ಒಂಥರ ವರ್ಲ್ಡ್ ಫೇಮಸ್ ಆಗೋದಿಲ್ಲ. ಸೊ ವಂಶ ಬಿರಿಯಾನಿ. ಓಕೆ, ಈಗ ನಿಮ್ಮ ಕುಕಿಂಗ್ ಸ್ಟೈಲಲ್ಲಿ ಬಿರಿಯಾನಿ ಎಲ್ರಿಗೂ ಇಷ್ಟ ಆಗಿದೆ ಅನ್ನೋದು. ನೀವು ತಿನ್ನೋ ಅಡುಗೆಯಲ್ಲಿ ಅಂದರೆ ನಾನ್ ವೆಜ್ ಡಿಶಲ್ಲಿ ನಿಮಗೆ ಯಾವ ಪದಾರ್ಥ ತುಂಬ ಇಷ್ಟ ಆಗುತ್ತೆ? ಈ ಒಂದು ರೆಸಿಪಿ ತುಂಬ ಇಷ್ಟ ಆಗುತ್ತೆ. ಮುದ್ದೆ ಇಷ್ಟ ಆಗುತ್ತೆ. ಮುದ್ದೆ ಜೊತೆಗೆ ಎಲ್ಲ ಥರದ ನಾನ್ ವೆಜ್ ಐಟಮ್ಸ್ ಇಷ್ಟ. ಅವರು ನಮಗೆ ಒಂಥರ ಹಳೆಯ ಸಂಬಂಧ ಕಣ. ಕಾರ್ಯಕ್ರಮದಲ್ಲಿ ಕೆಲಸ ಮಾಡಿದ್ರೆ ಪ್ರಪೋಸ್ ಮಾಡಿದಿಲ್ಲ, ಈ ಸಮಯ ಗೊತ್ತಿಲ್ಲ ಅಷ್ಟೇ. ತುಂಬ ಖುಷಿ ಆಗ್ತದೆ. ಪ್ರಭು ಶೆಟ್ಟಿ ಅಣ್ಣ ಮಾತಾಡ್ಸಿ ನಾನು ಅಡುಗೆ ಮಾಡ್ತೀನಿ, ನಾನು ಮಾಡಿದೆ ಅಂತ ತುಂಬ ಖುಷಿ. ಸೈಡ್ ಬಿಡ್ಬೋದು ಕೈ ಮಾಡ್ತೀವಿ. ಸೊ ನಮ್ಗೆ ಮತ್ತೆ ಸ್ಟೇಜ್ ಕೊಟ್ಟರೆ ಉಚ್ಕೊಂಡು ಕಾಮಿಡಿ ಮಾಡ್ತೀವಿ. ಜನರ ಮಧ್ಯೆ ಮೈ ಕೊಟ್ಟರು ಕಾಮಿಡಿ ಮಾಡೋಕ್ಕಾಗಲ್ಲ. ಬನ್ನಿ ಐಫೋನ್. ಆಮೇಲೆ ಗೊಬ್ಬರಗಾಲರಿಗೆ ಪ್ರತಿದಿನ ನಾನ್ ವೆಜ್ ಬೇಕೇ ಸೊ ಅವರು ಮಟನ್ ತಿಂದು ಅಭ್ಯಾಸ ಮಾಡ್ಕೊಂಡು ಈಗ ನನಗೂ ಚಿಕನ್ ಮನೆಯಾಗಿ ಅವ್ವ ಮಟನ್ ಥರ ನಾನು ಗೌರು ಮಟನ್ ಕಾಸ್ಟ್ಲಿ 800 ರೂಪಾಯಿ ಒಂದು ಸ್ನೇಹಪೂರ್ವಕವಾಗಿ ಮಾಡಿರೋದು. ಬಟ್ ನೀವು ಬಕೆಟ್ ಬಿರಿಯಾನಿ, ವಾವ್ ಸೂಪರ್. ಇದೆಲ್ಲ ಏನಕ್ಕೆ ಪ್ರಿಪೇರ್ ಮಾಡ್ತಾ ಇರೋದು ಇವಾಗ ಇದನ್ನು? ಅಂದರೆ ಇವಾಗ ಇಲ್ಲಿ ಕೊಡಲಿಕ್ಕೆ. ಓಕೆ ನೋಡಿ, ಬಕೆಟ್ ಬಿರಿಯಾನಿ ರೆಡಿ ಆಗ್ತಿದೆ ನಮ್ಮೆಲ್ಲರಿಗೂ. ಘಮ ಘಮ ಅಂತ ಇದೆ. ಸೌದೆ ಒಲೆಯಲ್ಲಿ ಮಾಡ್ತಿರೋಂಥ ಬಿರಿಯಾನಿ. ಸೌದೆ ಒಲೆಯಲ್ಲಿ ಮಾಡಿರೋವಂಥದ್ದೆಲ್ಲ ಅಡುಗೆಗಳು ಹೊಸದಾಗಿ ಓಪನ್ ಆಗಿದೆ. ಫುಲ್ ಎಲ್ಲ ಅಲ್ಲೂ ಎಲ್ಲ ಇದ್ದಾರೆ ನೋಡಿ. ಜಾನ್ವಿ ಮೇಡಮ್ ಬಂದಿದ್ದಾರೆ, ಮತ್ತು ಅಶ್ವಿನಿ ಮೇಡಮು, ಚಂದ್ರಪ್ರಭಾ ಅವರೆಲ್ಲ ಬಂದಿದ್ದಾರೆ. ಅವರೆಲ್ಲ ಸ್ವಲ್ಪ ಬ್ಯುಸಿ ಇದ್ದಾರೆ, ಇರಲಿ ಅಂದ್ಬಿಟ್ಟು ನಾವು ಮಾತಾಡ್ಸ್ಕೊಂಡು ಈ ಕಡೆ ಬಂದುಬಿಟ್ವಿ. ಒಂದ್ಸರಿ ತೋರಿಸೋಣ. ಎಲ್ಲ ಸೌದೆ ಒಲೆ ಅಡುಗೆ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಘಮ ಘಮ ಅಂತ ಇದೆ. ತಿನ್ನೋದು ಅಂದೇ ಬಾಕಿ ಇರೋದು ನಮಗೆ ಇವಾಗ. ನಾನ್ ವೆಜ್ ಹೋಟೆಲ್ ಅಂತ ಸಹ ಮಾಡಿದ್ದಾರೆ.
ಏನೇನು ಮಾಡಿರೋದು ಇವತ್ತು ಸ್ಪೆಷಲ್ ಏನೇನು ಮಾಡಿರೋದು? ಅಷ್ಟೇನಾ? ಚಿಕನ್ ಚಾಪ್ಸು. ಶೈಲು ಹಾಯ್, ಬಕೆಟ್ ಬಿರಿಯಾನಿಗೆ ರೆಡಿನಾ ತಿನ್ನೋದಕ್ಕೆ? ಬಿರಿಯಾನಿ ವಿಡಿಯೋನು ಮಾಡ್ತಾ ಇದೀನಿ ರೀ, ಹಿಡ್ಕೊಳ್ಳಿ. ಓ ಮೈ ಗಾಡ್ ಬಕೆಟ್ ಬಿರಿಯಾನಿ. ಬನ್ನಿ, ಇವರು ಬೆಳ್ಳುಳ್ಳಿ ಕಬಾಬ್ ಅವರು. ಬಕೆಟ್ ಬಿರಿಯಾನಿ 7 ವಾರ 4 ಅಂದ್ರೆ 65 ಡೇಸ್ ಕೂಡ ತಿಂತಿಲ್ಲ. ಬಂದ್ಬಿಡು ಪುಟ್ಟ ಇಲ್ಲ ಮೇಡಮ್ ಅವರೇ, ಬಕೆಟ್ ಬಿರಿಯಾನಿ ವಿಡಿಯೋ ಬನ್ನಿ ಎಲ್ಲರೂ. ರುಚಿ ಮೆಸ್ ನಾನ್ ವೆಜ್ ಊಟ ತಿಂದು ಕಳೆದೋಗ್ಬೇಕು. ಬನ್ನಿ ಹೋಗೋಣ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡಿ. ಅಶ್ವಿನಿ ಮೇಡಮ್, ಜಾಹ್ನವಿ ಮೇಡಮ್, ಬನ್ನಿ ನಿಮಗೋಸ್ಕರ ಅಭಿಮಾನಿ ಮೇಲೆ ಕಾಯ್ತಾ ಇದ್ದಾರೆ. ನಮ್ಮ ಇಬ್ಬರು ಮೇಡಮ್ ಗೋಸ್ಕರ ನಾವು ಸಾಂಗ್ ಆಡ್ತಾ ಇದೀವಿ. ಜೀವ ಹೂವಾಗಿದೆ ಭಾವ ಜೈನಾಗಿದೆ ಬಾಳು ದೊಡ್ಡವ ದೋಸೆ ಕೊಡು. ಸರ್ ಹೇಳಿ. ಇಲ್ಲ ರಾಂಗ್ ಆಯ್ತು. ದೊಡವ ದೋಸೆ ಕೊಡು, ಚಿಕೋ ದೋಸೆ ಕೊಡು, ಚಿಕೋ ಚಕ್ಕಿ ಕೊಡು. ಬನ್ನಿ ಬಿರಿಯಾನಿ ನಾವಂತೂ ತಿಂತೀವಿ. ಏನಂತೀರಾ? ಮೈಸೂರು ಬಿರಿಯಾನಿ ಕೊಡಿ, ನಾವು ತಿಂತೀವಿ, ರೆಡಿಯಾಗಿದ್ದೀವಿ. ಬನ್ನಿ ಬನ್ನಿ ಬೇಗ ಬನ್ನಿ. ಎಷ್ಟೇ ಜನ ಅವರು ಕಾಡಲ್ಲಿ ಸಿನಿಮಾ ಆಗ್ಬೋದು. ಹಾಂ ಬಾ ಹೋಗೋಣ ಅಲ್ಲಿ. ಈಗ ಮೇಡಮ್ ಅವ್ರು ಬರ್ತಾರೆ. ನಿಮ್ಮ ಹೆಸರು? ನಿಮ್ಮ ಹೆಸರಲ್ಲಿ ಲಾವಣ್ಯ ಅಂತ ಸ್ವೀಟ್ ಆಗಿದೆ. ಓ ಮಂಡ್ಯ ಅಂದ್ರೆ ಹೇಳ್ಬೇಕಾ? ದಾರುಣಕ್ಕೆ ಅಶ್ವಿನಿ ಮೇಡಮ್ ನಾವು ಟೈರ್ಡ್ ಆಗ್ತೀವಿ. ಇವ್ರು ನೋಡು, ಹೋಗ್ಲಿ ಅವ್ರ ಮುಂದೆ ಕೊಟ್ಬಿಟ್ಟು ಆಟ ಆಡಕ್ಕೆ. ಮಟನ್ ಬಿರಿಯಾನಿ, ಚಿಕನ್ ಗ್ರೇವಿ ಚೆನ್ನಾಗಿರೋ ಪೀಸ್ ಹಾಕಿ ಸರ್. ಇದು ಚೆನ್ನಾಗಿಲ್ಲ, ಬೇರೆ ಪೀಸ್ ಚೆನ್ನಾಗಿರೋದು.
ಎಲ್ಲ ಜಾಸ್ತಿ ಪೀಸ್ ಬರುತ್ತೆ, ಜಾಸ್ತಿ ಪೀಸ್. ಏನಿಲ್ಲ, ಫುಲ್ ಜೋಶ್ ಇದ್ದಾರೆ, ಕಾನ್ಫಿಡೆನ್ಸ್ ತುಂಬಕ್ಕಿದ್ದಾರೆ ನಮ್ಮ ಪ್ರಭು ಶೆಟ್ಟಿ ಅವರು. ರೆಡಿ 3 ಗ್ರೇವಿ ಎಲ್ಲ ಇದೆಯಾ ಪಕ್ಕದಲ್ಲಿ? ನಿಮ್ಗೆ ಇನ್ನೇನಾದ್ರು ಬೇಕಾ ಮೇಡಮ್? ರೆಡಿನಾ? 3, 2, 1 ಗೋ. ತಿನ್ನಿ, ಮಜಾ ಮಾಡ್ತಾ ಇರಿ. ಬಿಸಿ ಬಿಸಿ ಬಿರಿಯಾನಿ, ಘಮ ಘಮ. ಶೆಟ್ರೆ, ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತ ಇವಾಗ ನೀವ್ ಹೇಳ್ತಾ ಇದ್ರಿ. ಹೇಗಿದೆ ಕಾಲವಿ? ಇವ್ರು ದೊಡ್ಡ ತಟ್ಟೆ ಇರೋದು ಈ ಕಾಲಕ್ಕೆ ಮುಗಿಸಲ್ಲ ಪಾಪ ಹುಡುಗಿ ಪಾಪ. ಇಬ್ರು ಫುಲ್ ಜೋಶಲ್ಲಿ ಇಂತ ಮಜಾ ಮಾಡ್ತಿದ್ದಾರೆ. ಸೊ ಕಾಲವಿ ಮೇಡಮ್ ಏನು ಹೋಗಾಯ್ತು. ಯಾವತ್ತಷ್ಟೇ ಹೆಣ್ಮಕ್ಳು ಎಲ್ಲೇ ಹೋದ್ರೂ ನುಗ್ಬೇಕು. ನೋಡಿ ಏನಂದ್ರೆ ಮೇಡಮ್, ಆಗಿಲ್ಲ ಪರವಾಗಿಲ್ಲ, ಸೋತ್ರೇನು ಪರವಾಗಿ ನುಗ್ಬೇಕು ಅಷ್ಟೇ ಅಲ್ವಾ? ಗೆಲ್ತೀವೋ ಸೋಲ್ತೀವೋ ಎರಡನೇ ಸಲ, ಗೆಲ್ತೀವೋ ಸೋಲ್ತೀವೋ ಎರಡನೇ ಭಾಗ. ಸಾಕಾಗಿತ್ತು ಬಿರಿಯಾನಿ, ತುಂಬ ಚೆನ್ನಾಗಿತ್ತು. ಬಟ್ ನಿಧಾನ ಟೇಸ್ಟಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ಚಾಲೆಂಜ್ ಇದರಿಂದ ಫಾಸ್ಟ್ ಆಗಿ ತಿಂದ್ವಿ. ಬಟ್ ತುಂಬ ಚೆನ್ನಾಗಿತ್ತು ಬಿರಿಯಾನಿ. ನೀವು ಆಲ್ಮೋಸ್ಟ್ ನೋಡಿ ಅವರು ಫಿನಿಶ್ ಮಾಡಿದ್ದಾರೆ. ಬಟ್ ಇವಾಗ ಇವ್ರು ಈ ಕಾಲಕ್ಕೆ ಮುಗಿಸಲ್ಲ ಈ ತಟ್ಟೆಗಳನ್ನ, ನಾವು ಹೊರಡೋಣ. ಹಾಂ, ಅವ್ರು ಇನ್ನೂ ಮುಗಿಸಿಲ್ಲ, ಅವ್ರು ಮುಗಿಸ್ತಾ ಇದ್ದಾರೆ. ಇವ್ರು ಇನ್ನೇನು ಖಾಲಿನೇ ಮಾಡಿಬಿಟ್ರು. ಎಸ್ ಎಸ್ ಎಸ್